ನಮಸ್ಕಾರ ದೇವ್ರೆ. ನಮ್ಮ ಇಡೀ ಇನ್ಸ್ಟಾಗ್ರಾಮು, ಯೂಟ್ಯೂಬು ಯಾರ್ಯಾರು ನನ್ನ ಫಾಲೋ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಹೇಟ್ ಮಾಡ್ತಾರೆ, ಯಾರ್ಯಾರು ನನ್ನ ಕಂಡ್ರೆ ತಿಕ್ಕ ಹುರ್ಕೊತಾರೆ, ತಿಕ್ಕ ಹುರ್ಕೊಳಲ್ಲ, ಎಲ್ಲರಿಗೂ ಆಶೀರ್ವಾದ ಮಾಡಿಬಿಡಪ್ಪ. ಅವ್ರವ್ರ ಮನೆಗೆ ಎಲ್ಲರಿಗೂ ಚೆನ್ನಾಗಿ ದುಡ್ಡು ಹೋಗ್ಬಿಡ್ಲಿ, ಒಳ್ಳೆ ಲವ್ ಹೋಗ್ಬಿಡ್ಲಿ ಅಷ್ಟೇ. ಸೊ ಬೈ ದೇವ್ರೆ. ಸೊಚ್ಚನೋ ಬಾಯ್. ನಾ ಕಿಸಿ ಕೊಡೋ ಬಂಗಾರಿ, ನನ್ನ ಬಂಗಾರಿ ಕಣೋ ನೀನು. ನನ್ನ ಬಂಗಾರಿ ನೀನು. ನನ್ನ ಬಂಗಾರಿ ನೀನು. ಬೆಳಗ್ಗೆ ಎದ್ದಿದ ತಕ್ಷಣ ತಿಂತೀಯಾ? ಒಂಚೂರು ಚಪ್ಪರ ಹಾಕಿ ಹೋಗ್ಬಿಡ್ತೀಯ ನಮ್ಮನ್ನು ಕೇಳ್ದಿರಂಗೆ. ಆಮೇಲೆ ಮಧ್ಯಾಹ್ನ ಆಗಿಬಿಡುತ್ತೆ. ಚೆನ್ನಾಗಿ ಡೆಂಗೆ ಮೊಸರನ್ನ ತಿಂದು ದಬಾಕೊಂಡ್ಬಿಡ್ತೀಯ. ಆಮೇಲೆ ಎದ್ರೆ ಮತ್ತೆ ಆ ಬ್ಲ್ಯಾಕಿ ಬ್ರೌನಿ ಅವರು ಇವರು ಎಲ್ಲ ರೋಡಲ್ಲಿ ಇರೋರೆಲ್ಲ ಚಪ್ಪರ್, ನನ್ನ ಮಕ್ಕಳು ಎಲ್ಲ ನಿನಗೆ ಫ್ರೆಂಡ್ಸು. ಅವ್ರ ಹಿಂದೆ ಎಲ್ಲ ಬರೀ ಚಪ್ಪರ ಆಯೋದಾಯಿತು. ಆಮೇಲೆ ರಾತ್ರಿ ಬಂದು ಚೆನ್ನಾಗಿ ದೆಂಗ್ ತಿಂದಿದ ತಕ್ಷಣ ದೆಂಗ್ ಮಲ್ಕೊಂಡ್ಬಿಡ್ಬೇಕು ಅಷ್ಟೇ. ಏನು ನಮ್ಮನ್ನು ಕಚ್ಚಿ ಬಬ್ಬಗೆ ಬಾ. ಸೊ ಇವಾಗ ಹೋಗ್ತಾ ಇರೋದೇ ಎಲ್ಲಿ ಅಂದರೆ ಬ್ಲ್ಯಾಕ್ ಆಪ್ಸು, ಅಚ್ಚುಸ್ ಕ್ಯಾಲಿಸ್ಟಾನಿಕ್ಸು. ಬೆಳಗ್ಗೆ ಇವಾಗ ನಾನು ಹೋಗ್ತಾ ಇರೋದು ಎಲ್ಲಿ ಅಂದರೆ ಡೈರೆಕ್ಟಾಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ನಮ್ಮ ದೇವರು ಎಬಿಡೆ ವಿಲಿಯರ್ಸು. ಲವ್ ಯು ಎಬಿಡೆ ವಿಲಿಯರ್ಸ್. ನೀನು ಹೊಡಿಯೋ ಥರ ಸಿಕ್ಸ್ಗಳು ಇಡೀ ವರ್ಲ್ಡಲ್ಲೇ ಯಾವನು ಹೊಡಿಯಲ್ಲ. ಆ ಥರ ಸಿಕ್ಸ್ಗಳು ಹೊಡಿತೀಯ. ಖರಾಬ್ ಗುರು. ನಿನಗಿರೋಷ್ಟು ನಿಯತ್ತು ಬೇರೆ ಯಾವ ಪ್ಲೇಯರ್ಗೂ ಇಲ್ಲ. ನಿನಗೆ ಮತ್ತು ವಿರಾಟ್ ಕೊಹ್ಲಿಗಿರೋಷ್ಟು ನಿಯತ್ತು RCBಗೆ ಯಾವನಿಗೂ ಇಲ್ಲ ಗುರು. ಅಷ್ಟು ಕ್ರೇಜಿ ಮನುಷ್ಯ ನೀನು, ಎಬಿಡೆ ವಿಲಿಯರ್ಸು. ನೀನೇನಾರೋ ನನ್ನ ನೋಡ್ತಾ ಇದ್ರೆ ನನಗೂ ಲೇ ಅಂತ ಕಲಿಸು ಗುರು. ಲವ್ ಯು ಎಬಿಡೆ ವಿಲಿಯರ್ಸ್. ಸೊ ಬೆಳಗ್ಗೆ ನಾನು ಹೋಗ್ತಾ ಇರೋದು ಎಲ್ಲಿ ಅಂದರೆ ಅಚ್ಚುಸ್ ಕ್ಯಾಲಿಸ್ಟಾನಿಕ್ಸ್ಗೆ. ಬೆಳಗ್ಗೆ ಕ್ಯಾಲಿಸ್ಟಾನಿಕ್ಸ್ ವರ್ಕೌಟ್ ಮಾಡೋಕ್ಕೆ. ಹಾಯ್. ಇವತ್ತು ಅಚ್ಚುಸ್ ಕ್ಯಾಲಿಸ್ಟಾನಿಕ್ಸಿಗೆ ಬಂದುಬಿಟ್ಟಿದ್ದೀನಿ. ಆಲ್ರೆಡಿ ಬಂದೇ ಬಿಟ್ಟಿದ್ದೀನಿ ಅಚ್ಚುಸ್ ಕ್ಯಾಲಿಸ್ಟಾನಿಕ್ಸ್ಗೆ. ಸೊ ಸಿಗೋಣ ಆಮೇಲೆ. पहल तुझे देखा तो दिल मेरा धड़का हाय. ಸುಪ್ ಅಂತ ಹೋಗ್ತಾ ಇರೋದೆ ಇವಾಗ ಮನೆಗೆ. ಸುಪ್ ಸೊ ಇವಾಗ ಡೈರೆಕ್ಟ್ ಹೋಗ್ತಾ ಇರೋದೆ ಮನೆಗೆ. ಮನೆಗೆ तुम बिन में देखो तो क्या से क्या हो बैठी, तुमको जो खोया तो एक समोसा दे जो. समोसे शाम के बाद तीनों बाबड़ी. शाम के बाद तो तीनों शाम के बहुत
ನೋಡ ಎಷ್ಟೊತ್ತಾಗುತ್ತೆ ಅಂತ ನನಗೆ ಗೊತ್ತಾಗುತ್ತಾ ಅಲ್ಲಿ ಕಾರ್ ಬೇಕು ನನಗೆ ಬೇಗನೆ ಕಳ್ಸ್ಕೊಳ್ಳಿ. ನಮ್ಮ ಬಾಸು, ನಮ್ಮ ಡಿ ಬಾಸು ಅತಿ ಬೇಗ ಬರ್ತಾರೆ ಅಂತ ನನಗೆ ತುಂಬ ಹೋಪ್ಸ್ ಇದೆ. ಸೊ ಅದಕ್ಕೆ ನಾನು ದೇವ್ರ ಹತ್ರ ಡೈಲಿ ಬೇಡ್ಕೊತಾ ಇದ್ದೀನಿ ನಮ್ಮ ಡಿ ಬಾಸ್ಗೆ ಬೇಗ ಆಚೆ ಬರಲಿ ಅಂತ. ಯಾಕಂದರೆ ಇಡೀ ಕರ್ನಾಟಕ ಫ್ಯಾನ್ಸೇ ಕಾಯ್ತಾ ಇದ್ದಾರೆ ಅವ್ರನ್ನ ನೋಡೋಕ್ಕೆ. ಸೊ ನೀವು ಎಲ್ಲರೂ ಬೇಡ್ಕೊಳ್ಳಿ. ನೀವು ಬೇಡ್ಕೊಂಡ್ರೇ ದೇವ್ರು ಕೇಳೋದು, ದೇವ್ರು ಕೇಳಿದ್ರೇ ಎಲ್ಲರೂ ಕೇಳೋದು, ಅವಾಗ ಆಚೆ ಬಂದುಬಿಡ್ತಾರೆ. ಯಾವ ಏರಿಯಾ MLA ಕೆಲಸ ಮಾಡ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಏರಿಯಾ MLA ಸರ್ರು ಯಾರು ಅಂದರೆ ಶ್ರೀ ಗೋಪಾಲಯ್ಯ ಸರ್ರು. ಅವ್ರು ಮಾಡೋಷ್ಟು ಕೆಲಸ ನಮ್ಮ ಏರಿಯಲ್ಲಿ ಯಾರು ಮಾಡೇ ಇಲ್ಲ ಹೇಳ್ಬೇಕಂದ್ರೆ. ಎಷ್ಟೊಂದು ಜನ MLAಗಳು ಬಂದು ಹೋದರು, ಬಟ್ ಗೋಪಾಲಯ್ಯ ಸರ್ ಮಾಡಿರೋಷ್ಟು ಕೆಲಸ ದೇವ್ರಾಣೆ ಶನಿ ಮಹಾತ್ಮ ಮೇಲಾಣೆ ಯಾರೂ ಮಾಡಿಲ್ಲ. ಯಾಕಂದರೆ ನೀವೇ ನೋಡಿ, ರೋಡ್ ಹಾಕ್ಸಿದ್ದಾರೆ, ಹೊಸ ರೋಡು. ಪ್ಲೀಸ್ ಈ ರೋಡ್ನ ಯಾರು ಹಾಳು ಮಾಡೋಕ್ಕೆ ಹೋಗಬೇಡಿ ಸರ್. ನಾನು ಇಷ್ಟೇ ಹೇಳೋದು, ಯಾರಾದರೂ ಹಾಳು ಮಾಡಿದ್ರಾ ಅವ್ರ ಜೇಬಿಂದಾನೇ ಮತ್ತೆ ಈ ರೋಡ್ನ ರೆಡಿ ಮಾಡಿಸಿ ಸರ್, ಅವಾಗ ಬುದ್ಧಿ ಬರುತ್ತೆ. ಗಣೇಶ ದೇವರೇ ಗುಡ್ ಮಾರ್ನಿಂಗ್ ಗಣೇಶ ದೇವರೇ ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಒಳ್ಳೆ ದಿನ ಮಾಡ್ಕೊಡಪ್ಪ. ಓಯ್ ನೀನು ಅಮ್ಮನ ಚಿನ್ನು ನಾಕನ್. ಇವತ್ತು ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ, ಬಟ್ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಷ್ಟೇ. ನಕ್ಕನೇನು ಹೇಳಿ ಅಷ್ಟೇ. ಓ ಆರಾಮ ಊಟ ಆಯ್ತಾ? ಏನು ಕತೆ ನೀವು ಹೇಳ್ಬೇಕು ಬ್ರೋ. ಹೆಂಗೆ ಬ್ರೋ ಫ್ರೀಯಾಗಿ ಬಿಡಲ್ವಾ? ಹೋಗ್ಲಾ? ಅಷ್ಟೇ ಬೇಡ ಬ್ರೋ, ಹಂಗೆಲ್ಲ ಬೇಡ ಬ್ರೋ. ದುಡ್ಡು ಕೊಟ್ಬಿಟ್ಟೆ ಹೋಗ್ಬೇಕು. ಯಾರೇ ಫ್ರೆಂಡ್ಸ್ ಆಗಿರಲಿ ಏನಾಗಿರಲಿ. ಹಾಯ್ 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 ಹಲೋ. ಯಾವ ರೋಡ್ಗೆ ಹೋಗ್ಬೇಕು? ಕನಕಪುರ. ಸೊ ಕನಕಪುರ ರೋಡ್ಗೆ ಹೋಗ್ತಾ ಇದ್ದೀವಿ. ಸೊ ಟೋಲ್ ಎಲ್ಲರೂ ತೊಗೊಂಡೇ ಹೋಗಬೇಕು. ಟೋಲ್ ಫ್ರೆಂಡ್ ಆದ್ರೇನೂ ಪರವಾಗಿಲ್ಲ, ಕಾಸು ಕೊಟ್ಬಿಟ್ಟೆ ಟೋಲಲ್ಲಿ ಎಂಟ್ರಿ ಕೊಡಬೇಕು. ಎಷ್ಟು ಬ್ರೋ? 33. ಥ್ಯಾಂಕ್ ಯು. ಹಲೋ ಬ್ರೋ, ಆರಾಮ? ಆರಾಮ್ ಬ್ರೋ. ಡ್ಯಾಮ್ ಗುಡ್ ಬ್ರೋ. ನಿಮ್ಮ ವೀಡಿಯೋಸ್ ಫಾಲೋ ನಾವು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬಾಯ್ ಅಣ್ಣ. ಥ್ಯಾಂಕ್ ಯು. ಬಾಯ್. ಇವತ್ತು ಕನಕಪುರ ಅಲ್ಲಿ ನಾವು ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಆ ಟೆಂಪಲ್ ಹೆಸರು ನನಗೂ ಗೊತ್ತಿಲ್ಲ. ಸೊ ಇದೊಂಥರ ಆಫ್ ರೋಡಿಂಗಿಗೆ ಬೆಸ್ಟ್ ಪ್ಲೇಸ್ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಆಗಿದೆ ಆಫ್ ರೋಡಿಂಗ್ ಜಾಗ. ಸೊ ಇಲ್ಲಂತೂ ನೀವೆಲ್ಲ ಬರಲೇಬೇಕು. ಯಾರ್ಯಾರು ಆಫ್ ರೋಡಿಂಗ್ ಇಷ್ಟ ರೈಡರ್ಸ್ಗೆ, ಸೂಪರ್ ಬೈಕ್ಸ್ ಎಲ್ಲ ತೊಗೊಂಬಂದ್ಬಿಟ್ರೆ ನಕ್ಕ ಕೇಸ್ಕೊಂಡ್ಬಿಡ್ತೀರಾ. ಸೊ ಸೂಪರ್ ಬೈಕ್ಸ್ ಎಲ್ಲ ತೊಗೊಂಬರ್ಬೇಡಿ, ಏನೇ ಆಗಲಿ ಎನ್ಫೀಲ್ಡು ಆ ಥರ ಬೇಸಿಕ್ಲಿ ಈ ಬೈಕ್ಸ್ ತೊಗೊಂಬನ್ನಿ. ಸೊ ನೋಡಿ, ಇದೇ ದೇವಸ್ಥಾನ ಒಳಗೆ ಹೋಗೋಣ, ನೋಡೋಣ ಹೆಂಗಿದೆ ಏನು ಯಾವ ಥರ ಅಂತ. ಸೊ ಇವತ್ತೆಲ್ಲಿ ಬಂದಿದ್ದೀನಿ ಅಂದರೆ ಕನಕಪುರ ಜನರಿಗೆ ನಮಸ್ಕಾರ. ನಕ್ಕನ್ಲೇ ಇದು ಒಂಥರ ಪೀಸ್ಫುಲ್ ಜಾಗ. ಅದೇ ಪೀಸ್ಫುಲ್ ಜಾಗ ಹುಡ್ಕೊಳಕ್ ಬಂದಿದ ತಕ್ಷಣ ಸಿಕ್ಕಿರೋದೇ ನನಗಿದು ದೇವಸ್ಥಾನ. ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಕನಕಪುರ ಜನರು, MLA ಆಗಲಿ ಯಾರಾದರೂ ಆಗಲಿ, ಈ ದೇವಸ್ಥಾನನ ದೇವರಾಣೆ ರೀಕನ್ಸ್ಟ್ರಕ್ಟ್ ಮಾಡಿ. ತುಂಬ ಹಳೇದಾಗ್ಬಿಟ್ಟಿದೆ. ದೇವ್ರು ಒಳಗಿದ್ದಾರೆ, ದೇವ್ರನ್ನ ತೋರಿಸ್ತೀನಿ ನಾನು ನಿಮಗೆ. ದೇವರೇ ಇಲ್ಲ. ಮೋಸ್ಟ್ಲಿ ದೇವ್ರನ್ನ ತಗೊಂಬಂದು ಇಡ್ತಾರೆ ಅನ್ಸುತ್ತೆ. ಇನ್ನೂ ಸ್ವಲ್ಪ ದಿನ ಬೇಕನ್ಸುತ್ತೆ. ಸೊ ಆದಷ್ಟು ಬೇಗನೆ ದೇವಸ್ಥಾನದಲ್ಲಿ ದೇವ್ರು ಬರುತ್ತೆ. ಯಾವ ದೇವಸ್ಥಾನ ಅಂತಾನೆ ಗೊತ್ತಿಲ್ಲ ನನಗೆ, ದೇವ್ರ ಹೆಸರೇ ಗೊತ್ತಿಲ್ಲ. ಸೊ ಇಲ್ಲಿಂದ ಪರ್ಫೆಕ್ಟ್ ವ್ಯೂ ನಾನು ನಿಮಗೆ ತೋರಿಸ್ತೀನಿ. ಲೇಕು ನೆಕ್ಸ್ಟ್ ಲೆವೆಲ್ ಆಗಿದೆ, ಬನ್ನಿ.
ಸೊ ಜಾಗ ಅಂತೂ ಅಲ್ಟಿಮೇಟ್ ಆಗಿದೆ ಅನ್ಕೊಳ್ಳಿ. ಯಾರು ಇಲ್ಲ, ಏನು ಇಲ್ಲ. ಜೀವನದಲ್ಲಿ ನೆಮ್ಮದಿ ಬೇಕಂದ್ರೆ ಕನಕ್ಪುರಕ್ಕೆ ಬರಬೇಕು. ಯಾಕೆ ಹೇಳಿ, ಕನಕ್ಪುರಲ್ಲಿ ಇರೋಷ್ಟು ನೆಮ್ಮದಿ ಬೇರೆ ಎಲ್ಲೂ ಇಲ್ಲ. ಯಾಕಂದರೆ ಬೆಂಗಳೂರಿಗೆ ಕನಕ್ಪುರ ಒಂಥರ ತುಂಬ ಹತ್ರ ಅಲ್ವ. ಸೊ ಅದಕ್ಕೆ ಸೊ ಇಲ್ಲಿ ನೋಡಿ ಆ ಲೇಕ್ ವ್ಯೂ ಹೆಂಗಿದೆ.